ಇಷ್ಟೊಂದು ಜನಕ್ಕೆ ಡ್ರೈ ಸ್ಕಾಲ್ಪ್ ಇರುತ್ತೆ ಸರ್, ಅದನ್ನ ಡ್ಯಾಂಡ್ರಫ್ ಜೊತೆಗೆ ಕನ್ಫ್ಯೂಷನ್ ಮಾಡ್ಕೊಂಡು ಟ್ರೀಟ್ಮೆಂಟ್ ತಗೊಂಡಿರೋದಿಲ್ಲ, ಆ ಕಡೆ ಗಮನನೂ ಕೊಟ್ಟಿರೋದಿಲ್ಲ. ಈ ಬಗ್ಗೆ ಏನ್ ಹೇಳ್ತೀರಾ? ಅದರಲ್ಲೇ 2 ಕಂಡೀಷನ್ ಬರುತ್ತೆ. ಒಂದು ಡ್ರೈ ಸ್ಕಿನ್ ಆರ್ ಡ್ರೈ ಸ್ಕ್ಯಾಲ್ಪ್ ಅಂತ ಅಂತವೆ. ಸೆಕೆಂಡ್ ಥಿಂಗ್ ಇಸ್ ಆಯಿಲಿ ಸ್ಕ್ಯಾಲ್ಪ್ ಆರ್ ಡ್ಯಾಂಡ್ರಫ್ ಅಂತ. ಡ್ಯಾಂಡ್ರಫ್ ಅಂತ ಅಂದ್ರೆ ಇಟ್ಸ್ ಅ ಇಂಡಿಕೇಶನ್ ಆಫ್ ಆಯಿಲಿ ಸ್ಕ್ಯಾಲ್ಪ್. ಸ್ಕ್ಯಾಲ್ಪಲ್ಲೇ ಜಿಡಿನಾಂಶ ಹೆಚ್ಚಾಗ್ತಾ ಹೋಗ್ದಂಗೆ ಸೊ ಅದು ಡ್ಯಾಂಡ್ರಫ್ ರೂಪದಲ್ಲೇ ಹೊರಗಡೆ ಬರುತ್ತೆ. ಇದರಲ್ಲೇ 2 ಥಿಂಗ್ಸ್ ಇದೆ. ಒಂದು ಹೇರ್ ಫಾಲ್ ಅಂತ, ಇನ್ನೊಂದು ಹೇರ್ ಥಿನ್ನಿಂಗ್ ಅಂತ. ಹೇರ್ ಫಾಲ್ ಅಂತ ಅಂದ್ರೆ ಇದು ಸಿಂಗಲ್ ಕಾಸ್ ಆರ್ ಸಿಂಗಲ್ ಕಂಡೀಷನ್ ಇಂದ ಆಗುವಂಥದ್ದಲ್ಲ, ಇದು ಮಲ್ಟಿಫ್ಯಾಕ್ಟೋರಿಯಲ್ ಅಂದ್ರೆ ಬಹಳಷ್ಟು ಕಾರಣಗಳಿದೆ. ಕಾಮನ್ ಆಗಿ ಲೈಕ್ ಒನ್ ಇಸ್ ಈಗಿನ ನಮ್ಮ ಲೈಫ್ ಸ್ಟೈಲ್ ನಮ್ಮ ಇರೋದ್ರಿಂದ ಸ್ಟ್ರೆಸ್ ಬಹುಮುಖ್ಯವಾದ ಕಾರಣ. ಈಗ ಕರೆಂಟ್ ಎರಾದಲ್ಲ ಇಟ್ ಈಸ್ ಸ್ಟ್ರೆಸ್ ಹೇರ್ ಫಾಲಿಗೆ. ಏನು ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಸೆಡೆಂಟರಿ ಲೈಫ್ ಸ್ಟೈಲ್ ಇದೆಯೋ, ಫುಡ್ ಹ್ಯಾಬಿಟ್ಸ್ ಏನಿದೆಯೋ, ಜಂಕ್ ಫುಡ್ ಆಯಿಲಿ ಫುಡ್ ಏನು ತೊಗೊಳೋದಿದೆಯೋ ಅದನ್ನು ಫಸ್ಟ್ ಕಂಟ್ರೋಲ್ ಮಾಡಬೇಕು. ಹೇರ್ ಥಿನ್ನಿಂಗ್ ಅಂದರೆ ಒಂದು ಪ್ಯಾಟರ್ನಲ್ಲೇ ಹೋಗ್ತಾ ಹೋಗುತ್ತೆ. ಅದನ್ನು ನಾವು ಬೇಸಿಕಲಿ ಪ್ಯಾಟರ್ನ್ ಹೇರ್ ಲಾಸ್ ಅಂತ ಅಂತಾರೆ. ಈ ಡಾರ್ಕ್ ಸರ್ಕಲ್ಸ್ ಔಟ್ ಆಫ್ ಆಲ್ ಕಂಡೀಷನ್ ಒನ್ ಆಫ್ ದ ಡಿಫಿಕಲ್ಟ್ ಟು ಟ್ರೀಟ್ ಕಂಡೀಷನ್ ಅಂತ ಹೇಳಿದ್ರೆ ಅದು ಡಾರ್ಕ್ ಸರ್ಕಲ್ಸ್ ಅಂತಾನೆ ಹೇಳ್ಬೋದು. ಸ್ಕ್ಯಾಲ್ಪಲ್ಲೇ ಜಿಡಿನಾಂಶ ಜಾಸ್ತಿಯಾಗಿ ಮಲಸೇಸಿಯಾ ಅಂತ ಒಂದು ಫಂಗಸ್ ಇದೆ. ಸೊ ಆ ಫಂಗಸ್ ಗ್ರೋತ್ ಎಕ್ಸಸ್ ಆಗಿಬಿಟ್ಟು ನಮಗೆ ಅದು ಚಕ್ಕೆ ರೂಪದಲ್ಲೇ ಹೊರಗಡೆ ಬರ್ತಾ ಇರುತ್ತೆ. ಪೀಡಿಯಾಟ್ರಿಕ್ ಪಾಪ್ಯುಲೇಷನ್ ಅಂದರೆ ಮಕ್ಕಳ ಪಾಪ್ಯುಲೇಷನಲ್ಲೇ ಒಂದು ಸೆಟ್ ಆಫ್ ಸ್ಕಿನ್ ಕಂಡೀಷನ್ ಕಾಮನ್ ಆಗಿ ನೋಡ್ತೇವೆ. ಅದನ್ನು ನಾವು ಅಟೋಪಿಕ್ ಡರ್ಮಟೈಟಿಸ್ ಅಂತ ಅಂತೇವೆ. ಅದಾದ ನಂತರ ನೆಕ್ಸ್ಟ್ ಟೀನೇಜ್ ಗ್ರೂಪ್ ಅಂತ ಏನು ನೀವು ಹೇಳ್ತಾ ಇದ್ದೀರಾ, ಆ ಟೀನೇಜ್ ಗ್ರೂಪಲ್ಲೇ ಸರ್ಟನ್ ಇಶ್ಯೂಸ್ ಕಾಮನ್ ಆಗಿ ಪೇಷಂಟ್ಸ್ ನಮ್ಮ ಹತ್ರ ಒ ಪಿ ಡಿಗೆ ಬರ್ತಾರೆ. ಅದರಲ್ಲೇ ಮೇಯ್ನ್ ಆಗಿ ಪಿಂಪಲ್ಸ್ ಅರೌಂಡ್ ಚೀಕ್ಸ್ ಮತ್ತು ಫೋರ್ಹೆಡ್. ಆ್ಯಂಡ್ ಸೆಕೆಂಡ್ ಕಾಮನ್ ಥಿಂಗ್ ಇಸ್ ಡ್ಯಾಂಡ್ರಫ್. ಐ ಆಮ್ ಬೇಸಿಕಲಿ ಓಕೆ ಎನಫ್ ಸ್ಪೋರ್ಟ್ಸ್ ಪರ್ಸನ್. ನನಗೆ ಸ್ಪೋರ್ಟ್ಸಲ್ಲೇ ತುಂಬ ಇಂಟ್ರೆಸ್ಟ್ ಇದೆ. ಟು ಎನ್ ಎಕ್ಸ್ಟೆಂಟ್ ಕ್ರಿಕೆಟ್. ಬೇಸಿಕಲಿ ಐ ಡೂ ಪ್ಲೇ. ಅದ್ರ ಜೊತೆಗೆ ಐ ಡೂ ಫಾಲೋ ಆಲ್ ಸ್ಪೋರ್ಟ್ಸ್, particularly in which India represent. So basically a sports person. Apart from studies, next thing ಏನಾದ್ರು ಮಾಡ್ತೀನಿ in my free time I'll do is follow sports and I do play sports.